ಜೀವನದೊಳಗಡೆ ಖುಷಿಯಾಗಿರೋರು ಇದ್ರೆ ಅಂದ್ರೆ ಈ 4 ಮಾತುಗಳು ನೆನ್ಪಿಟ್ಕೊಳ್ರಿ. ಒಂದೇದು ಯಾವ್ದಪ್ಪ ಅಂದ್ರೆ ನಿಮ್ಮನ್ನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅವ್ರು ಎಷ್ಟ ಶ್ರೀಮಂತರಿರ್ಲಿ, ಅವ್ರ ಎಷ್ಟ ಬುದ್ಧಿವಂತರಿರ್ಲಿ, ಅವ್ರ ಎಷ್ಟ ಆಕ್ಟಿವ್ ಇರ್ಲಿ, ಅವ್ರ ಜೊತೆ ನೀವು ನಿಮ್ಮನ್ನ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಎರಡನೇ ಮಾತು ಯಾವ್ದಪ್ಪ ಅಂದ್ರೆ ಯಾರಿಂದಲೂ ಏನೂ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಅವ್ರು ಎಷ್ಟು ಬೇಕಾದಷ್ಟು ನಿಮ್ಗೆ ಕ್ಲೋಸ್ ಇರ್ಲಿ ಅಥವಾ ಈಗ ಹೊಸದಾಗಿ ಅವ್ರು ನಿಮಗೆ ಪರಿಚಯ ಆಗಿರ್ಬೋದು, ಅವರಿಂದನೂ ಏನೂ ಅಂದ್ರೆ ಏನೂ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಮೂರನೇದು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಐತಿ, ಯಾವ್ದಪ್ಪ ಅಂದ್ರೆ ಯಾರ ಬಗ್ಗೆನೂ ನೀವು ನೆಗೆಟಿವ್ ಆಗಿ ಮಾತಾಡಕ್ ಹೋಗ್ಬೇಡ್ರಿ. ಆಮೇಲೆ ಅವ್ರು ಏನಾದ್ರು ನಿಮ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರು ಅಂದ್ರೆ ಅದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಅವ್ರು ಅಂದಿರ್ತಾರಲ್ಲ, ಅದನ್ನ ನೆಗೆಟಿವ್ ಇದ್ದದನ್ನ ಯಾವ ರೀತಿ ಪಾಸಿಟಿವ್ ಆಗಿ ತಗೊಂಡು ಕನ್ವರ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಸೊ 4ನೇ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಅಥವಾ 4ನೇ ಮಾತು ಯಾವ್ದಪ್ಪ ಅಂದ್ರೆ, ಸೊ ನೀವು ಖುಷಿಯಾಗಿದ್ದಾಗ ಪೂರ್ತಿ ಹಿಗ್ಗೋದು, ಆಮೇಲೆ ದುಃಖ ಆದಾಗ ಕುಗ್ಗೋದು, ಇವು ಎರಡೂ ಮಾಡಕ್ ಹೋಗ್ಬಾರ್ದು. ಸೊ ಎರಡೂ ಸಿಚುವೇಶನ್ ಒಂದೇ ರೀತಿ ಒಂದ ತರ ಆಗಿ ನೋಡೋದನ್ನ ಕಲ್ತ್ಕೊಡ್ರಿ.